ಆತ್ಮೀಯರೇ, ಅತ್ಯಂತ ಕುತೂಹಲದಿಂದ ನಾವು ಎದುರು ನೋಡುತ್ತಿದ್ದಂತಹ ಹರಿಹರ ಆರೋಗ್ಯ ಮಾತೆಯ ಜಾತ್ರೆಯನ್ನ ನಾವು ಸೆಪ್ಟೆಂಬರ್ 8ನೇ ತಾರೀಕು ಆಚರಿಸಲಿದ್ದೇವೆ. ಇದರ ಪೂರ್ವಭಾವಿಯಾಗಿ ನಾವು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಆಗಸ್ಟ್ 30ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ಕಾರವಾರದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡೂಮಿಂಗ್ ಡಯಾಸ್ ರವರು ಧ್ವಜಾರೋಹಣವನ್ನ ನೆರವೇರಿಸಿ ಈ ಒಂದು ಹಬ್ಬಕ್ಕೆ ವಿದ್ಯುಕ್ತವಾಗಿ ಅವರು ಚಾಲನೆಯನ್ನ ನೀಡಲಿದ್ದಾರೆ. ತದನಂತರ ದಿವ್ಯ ಬಲಿಪೂಜೆ, ಮಾತಿಗೆ ಪುಷ್ಪಾರ್ಚನೆ ನೆರವೇರುವುದು. ಹಾಗೆ 9 ದಿನಗಳ ಕಾಲ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ವಿಶೇಷವಾದ ನವೇನ ದಿವ್ಯ ಬಲಿಪೂಜೆಗಳು, ಮಾತಿಗೆ ಪುಷ್ಪಾರ್ಚನೆ, ಆರಾಧನೆ ಮತ್ತು ಬರುವಂತಹ ಎಲ್ಲ ಸದ್ಭಕ್ತರಿಗೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವೂ ಕೂಡ ಇರುವುದು. ಸೆಪ್ಟೆಂಬರ್ 7ನೇ ತಾರೀಕು ಮೈಸೂರಿನ ಪ್ರೇಷಿತ ಆಡಳಿತಾಧಿಕಾರಿಯಾದ ಪರಮ ಪೂಜ್ಯ ಡಾಕ್ಟರ್ ಬರ್ನಾರ್ಡ್ ಮೋರಿಸ್ ರವರು ಬರುವಂತಹ ಎಲ್ಲ ಯಾತ್ರಾರ್ಥಿಗಳಿಗಾಗಿ ವಿಶೇಷವಾಗಿ ದಿವ್ಯ ಬಲಿಪೂಜೆಯನ್ನ ಸಮರ್ಪಿಸಿ ಅವರು ಪ್ರಾರ್ಥಿಸಲಿದ್ದಾರೆ. ಹಾಗೆಯೇ ಸೆಪ್ಟೆಂಬರ್ 8ನೇ ತಾರೀಕು ಈ ಒಂದು ಪುಣ್ಯಕ್ಷೇತ್ರದ ಜಾತ್ರೋತ್ಸವ ಮುಂಜಾನೆ 5 ಗಂಟೆಯಿಂದ ದಿವ್ಯ ಬಲಿಪೂಜೆಗಳು ವಿವಿಧ ಭಾಷೆಗಳಲ್ಲಿ ಇಲ್ಲಿ ನೆರವೇರುವುದು. ಹಬ್ಬದ ಬಲಿಪೂಜೆಯನ್ನ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಶಿವಮೊಗ್ಗದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರವರವರು ನೆರವೇರಿಸಲಿದ್ದಾರೆ. ತದನಂತರ ಮಲಯಾಳಂನಲ್ಲಿ ಭದ್ರಾವತಿಯ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಜೋಸೆಫ್ ಅರುಮಾಚಾಡತ್ರವರು ನೆರವೇರಿಸಲಿದ್ದಾರೆ ಮತ್ತು ಆಂಗ್ಲ ಭಾಷೆಯಲ್ಲಿ ಕಾರವಾರದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡೂಮಿಂಗ್ ಡಯಾಸ್ ರವರು ನೆರವೇರಿಸಲಿದ್ದಾರೆ. ಹಾಗೆಯೇ ವಿವಿಧ ಭಾಷೆಗಳಲ್ಲಿ ಕೂಡ ಇಲ್ಲಿ ದಿವ್ಯ ಬಲಿಪೂಜೆಗಳು ನೆರವೇರುವುದು. ಅದೇ ದಿನ ಸಂಜೆ 5 ಗಂಟೆಗೆ ಎಲ್ಲ ಭಕ್ತಾದಿಗಳು ನಿರೀಕ್ಷಿಸುವಂತಹ ಪರಿಮಳ ಬೀರುವ ಸೇವಂತಿಗೆಯ ಹೂವಿನಲ್ಲಿ ಅಲಂಕೃತಗೊಂಡಂತಹ ಹರಿಹರ ಆರೋಗ್ಯ ಮಾತೆಯ ಭವ್ಯ ತೇರಿನ ಮೆರವಣಿಗೆಯು ಪ್ರಾರಂಭವಾಗುವುದು. ಆ ತೇರು ಮುಗಿದ ನಂತರ ಈ ಒಂದು ಸ್ಥಳದಲ್ಲಿ ವಿಶೇಷವಾಗಿ ದಿವ್ಯ ಬಲಿಪೂಜೆಯನ್ನ ಸಮರ್ಪಿಸಿ ನಾವು ಪ್ರಾರ್ಥಿಸಲಿದ್ದೇವೆ. ಬನ್ನಿ, ಕುಟುಂಬ ಸಮೇತ ನೀವು ಈ ಒಂದು ಹಬ್ಬದಲ್ಲಿ ಪಾಲ್ಗೊಳ್ಳಿ. ಭಾರತೀಯ ಶೈಲಿಯಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಪದ್ಧತಿಗಳನ್ನು ವೀಕ್ಷಿಸುವ ಒಂದು ಸಂಭ್ರಮ, ಕಣ್ಮನ ಸೆಳೆಯುವಂತಹ ಹಬ್ಬ ಇದಾಗಿದೆ. ಈ ಒಂದು ಹಬ್ಬದ ಯಶಸ್ಸಿಗಾಗಿ ನೀವೆಲ್ಲರೂ ಪ್ರತಿದಿನ ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಹಾಗೆಯೇ ನಿಮ್ಮ ಉದಾರ ಕಾಣಿಕೆಯನ್ನ ಈ ಒಂದು ಪುಣ್ಯಕ್ಷೇತ್ರದ ಹಬ್ಬಕ್ಕೆ, ಜಾತ್ರೋತ್ಸವಕ್ಕೆ ನೀಡಿ ನಮಗೆ ಸಹಕರಿಸಬೇಕಾಗಿಯೂ ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ಹರಿಹರ ಆರೋಗ್ಯ ಮಾತೆ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.